SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಇವತ್ತು ನಾವು ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕರಗಾಂವ್ ಶ್ರೀ ವೀರಸಿದ್ದೇಶ್ವರ ಗುಡಿಗೆ ಹೋಗಿ ಬರೋಣ ಬನ್ನಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ಶ್ರೀ ವೀರಸಿದ್ದೇಶ್ವರ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹಾಗೂ ರವಿವಾರ ಸುತ್ತಮುತ್ತಲಿನ ಹಳ್ಳಿಯ ಜನರು ಮತ್ತು ಇನ್ನಿತರ ರಾಜ್ಯಗಳಿಂದ ಹಲವಾರು ಭಕ್ತರು ಬರುತ್ತಾರೆ. ಬೇಡಿದ ವರಗಳನ್ನು ಈಡೇರಿಸುವ ಮಹಾದೈವ ವೀರಸಿದ್ದೇಶ್ವರ. ಭಕ್ತಿಯಿಂದ ಒಮ್ಮೆ ಹರಕೆ ಕಟ್ಟಿಕೊಂಡರೆ ಸಾಕು, ಅದು ಫಲಿಸಿದಂತೆಯೇ ಸರಿ. ಮಕ್ಕಳಿಲ್ಲವೆಂದು ಒಮ್ಮೆ ಬಂದು ಅಜ್ಜನ ಆಶೀರ್ವಾದ ಪಡೆದು ಉಡಿ ತುಂಬಿಕೊಂಡರೆ ಸಾಕು, ಮಕ್ಕಳ ಭಾಗ್ಯ ಸಿಗುತ್ತದೆ. ಇಂತಹ ಹಲವಾರು ಉದಾಹರಣೆಗಳು ನಮಗೆ ಕಾಣಸಿಗುತ್ತವೆ. ಹಾಗಾಗಿ ಪ್ರತಿ ಗುರುವಾರ ಮತ್ತು ರವಿವಾರ ಅನೇಕ ಭಕ್ತರ ದಂಡು ಹರಿದು ಬರುತ್ತದೆ. ಬೇಡಿದವರಿಗೆ ಬೇಕಾದಷ್ಟು ವರವನ್ನು ಕೊಡುವ ಭಂಡಾರದೊಡೆಯನ ಮಹಿಮೆ ಅಪಾರ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಆಗಿರುವ ಈ ದೇವಸ್ಥಾನ ವೀರಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಒಂದೆರಡು ಇದರ ಪವಾಡೆಯನ್ನು ಹೇಳ್ಬೋದು. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮ ರೀ. ಕರಗಾಂವ್ ಗ್ರಾಮದಾಗ ಶ್ರೀ ವೀರದೇವರ ದೇವಸ್ಥಾನ ಅಂದ್ರೆ ದೊಡ್ಡ ದೇವಸ್ಥಾನ ಐತ್ರಿ. ಈ ದೇವಸ್ಥಾನ ಏನಂದ್ರೆ ರೀ, ಯಾವ ಭಕ್ತರಿಗೆ ಏನೋ ತೊಂದರೆ ಆಗಲಿ, ಏನೋ ಮಾಟ ಆಗಲಿ, ಗಾಳಿ ಆಗಲಿ, ಏನಾದ್ರೂ ಭೀ ಬಂದು ಇಲ್ಲಿ ನಡ್ಕೊಂಡ್ರೆ ಕಡಿಮೆ ಹೋಗೋ ಶಕ್ತಿ ಐತ್ರಿ. ಇಲ್ಲಿ ಗುರುವಾರ ಆಯ್ತು, ರವಿವಾರ ಆಯ್ತು, ಮತ್ತು ಅಮಾವಾಸ್ಯೆ ಆಯ್ತು, ಚಲೋ ದೊಡ್ಡ ಪ್ರಮಾಣದ ಭಕ್ತಾದಿಗಳು ಬಂದು ಅವರು ಬೇಡಿಕೆಗಳನ್ನು ಇದನ್ನು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಮತ್ತು ಹೆಂಗೆ ರೀ, ಒಬ್ಬೊಬ್ರು ಯಾರಿಗೂ ಹುಡುಗರ ಮಕ್ಕಳದು ಆಗಲ್ದವ್ರಿಗೆ ಇಲ್ಲಿ ಬಂದು ಗುಡಿಗೆ ಬಂದು ಉಡಿ ಅದು ತುಂಬ್ಕೊಂಡು ಹೋಗಿ ಮತ್ತು ಮಕ್ಕಳಾಗೋ ಇದು ಚಾನ್ಸು ಐತ್ರಿ. ಎಲ್ಲ ದೇವರು ಈಗಾಗಲೇ ಎಲ್ಲ ಸಕ್ಸಸ್ ಆಗ್ಯಾವ ಅಂತ ಎಲ್ಲ ಸಕ್ಸಸ್ ಆಗಿದಾವೆ ರೀ. ಎಲ್ಲ ಅಜ್ಜನ ಪುಣ್ಯದಿಂದ ಅವ್ರು ಹೆಂಗೆ ದುಡಿತಾರೆ ಹಂಗೆ ಫಲ ಐತ್ರಿ. ಎಲ್ಲ ಸುತ್ತಮುತ್ತ ಹಳ್ಳಿ ಮತ್ತು ಬೇರೆ ತಾಲೂಕಿನಿಂದ ಎಲ್ಲ ಜನಗಳು ಬರ್ತಾವೆ. ಬೇರೆ ತಾಲೂಕಲ್ರಿ, ಬೇರೆ ರಾಜ್ಯದಿಂದ ಭೀ ಕರ್ನಾಟಕ, ಮಹಾರಾಷ್ಟ್ರ ಮಂದಿ ಬರ್ತೈತ್ರಿ. ಈ ಕಡೆ ಗೋವಾದಿಂದ ಮಂದಿ ಬರ್ತೈತ್ರಿ. ಎಲ್ಲ ಕಡೆ ಮಂದಿ ಬರ್ತೈತ್ರಿ. ಅಂದ್ರೆ ಅಜ್ಜಾರ ಪವಾಡ ಭಾಳ ಇದ್ದಂಗೆ ಆತ್ರಿ. ಹಾಂ, ಚಲೋ ಐತ್ರಿ. ಆದ್ರೆ ಭೀ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ದುಡಿದ್ರೆ ನಮಗೂ ಚಲೋ ಇರಲ್ಲ. ಎಲ್ಲ ಐತ್ರಿ, ಅವ್ರು ದುಡ್ದಂಗೆ ಅವ್ರದ್ದು ಐತ್ರಿ. ಥ್ಯಾಂಕ್ ಯು. ಕ್ಯಾಮ್ರಾಮನ್ ರಮೇಶ್ ಯಾದವ್ ಜೊತೆ ವರದಿ ಕಿರಣ್ ಕುಮಾರ್, SMTV ನ್ಯೂಸ್ ಕನ್ನಡ, ಬೆಳಗಾವಿ.